ಇಲ್ಲಿ ಯಾವ್ದೋ ಒಂದು ಕೋತಿ ನೋಡ್ದೆ, ಪಾಪ ಮೂತಿ ಏನೋ ಊದ್ಕೊಂಡಾಗೈತೆ. ಎಲ್ಲರಿಗೂ ನಮಸ್ಕಾರ. ಒಂದೇ ಒಂದು ರಿಕ್ವೆಸ್ಟ್, ಒಂದು ಬೇಡಿಕೆ ಅಂತಾನೆ ಅನ್ಕೊಳ್ಳಿ. ಪ್ರಾಣಿ ದಯಾ ಸಂಘ ನಾವು ಬರೀ ಸಿಟಿಲಿ ಅಥವಾ ಹಳ್ಳಿಲಿ ಊರಲ್ಲಿದ್ದಾಗ ಒಂದು ನಾಯಿಗೋ ಅಥವಾ ಎಲ್ಲವೂ ಪ್ರಾಣಿಗಳೇ, ಅದ್ರ ಮೇಲೆ ಎಲ್ಲವ ಮೇಲೆ ದಯ ಇರ್ಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ನಾವು ಅದಕ್ಕೆ ಏನೇನ್ ಬೇಕು ಬೇಡ ಎಲ್ಲ ಕೊಡ್ತೀವಿ. ಆದ್ರೆ ಇಲ್ಲಿ ಇವ್ ನೋಡಿದಾಗ ಕುಡಿಯಕ್ ನೀರಿಲ್ಲ, ಮಕ್ಕಳು ತಿನ್ನಕ್ ಆಹಾರ ಇಲ್ಲ. ನೋಡಿ, ಆ ಮರಿ ಮಂಗಗಳು ನೋಡಿದ್ರೆ ಗೊತ್ತಾಗುತ್ತೆ. ಪ್ರೋ ಆಕ್ಟಿವ್ ಇಲ್ಲ ಮಂಗಗಳು ಅಂದ್ರೆ, ಕೋತಿಗಳು ಅಂದ್ರೆ ಫುಲ್ ಆಕ್ಟಿವ್ ಇರ್ತವೆ. ನೋಡಿ, ಬರೀ ಹುಲ್ ತಿಂತಿದಾವೆ. ಆ ಗೆಡ್ಡೆ ನೋಡಲಿ, ಅದರಲ್ಲಿ ರಸ ಬರುತ್ತೆ. ಅದಕ್ಕೆ ನೀರಿಲ್ಲ, ತುಂಬಾ ಬಾಯಾರಿಕೆ ಆಗಿದೆ ಅದಕ್ಕೆ. ನೋಡಿ ಆ ಗೆಡ್ಡೆನ ಏನು ನೋಡಿ, ಅದ್ ನಮ್ಗೆ ನೋಡಿ, ನಾವು ಸುಳ್ಳು ಹೇಳ್ತಿಲ್ಲ, ಲೈವ್ ನೋಡಿದ್ರೆ ಗೊತ್ತಾಗುತ್ತೆ. ಅದ್ರಲ್ಲಿ ಹಸಿ ಅಂಶ ಸಿಗುತ್ತೆ. ಅದನ್ನ ಕಟ್ ಮಾಡ್ಕೊಂಡು ಅದನ್ನ ಈರ್ತಾ ಇದಾವೆ ಜಗದು. ಆತರ ಆ ದಂಟಿನಲ್ಲಿ ಸಿಗುತ್ತೆ ಸ್ವಲ್ಪ ನೀರಿನ ಅಂಶ, ಅಂದ್ರೆ ರಸ, ನೀರಲ್ಲ ಅದು, ಅದೇ ಅವಕ್ಕೆ ನೀರು ಅನ್ಸುತ್ತೆ. ನೋಡಿ ನೋಡಿ, ಅಲ್ಲಿ ಪುಟ್ಟ ಮರಿ ಇದೆ ನೋಡಿ, ಅಲ್ಲಿ ಇಳಿತಾ ಇದೆ ನೋಡಿ. ಅವು ಎಷ್ಟು ಅವಕ್ಕೆ ಎನರ್ಜಿನೇ ಇಲ್ಲ. ಎಲ್ಲಾ ಮರಿಗಳಿದಾವೆ, ತಾಯಿ ಮಗು ಪಾಪ. ದಯವಿಟ್ಟು ಯಾರಾದ್ರೂ ಇದನ್ನ ಕನ್ಸರ್ನ್ ಮಾಡುವಂಗಿದ್ರೆ ದಯವಿಟ್ಟು ಇಲ್ಲಿ ಬಂದ್ಬಿಟ್ಟು ನೀರು, ಇಲ್ಲಿ ಈ ಮೇಲ್ಗಡೆ ಬೆಟ್ಟ ತನಕ ಒಂದ್ 5-6 ಸ್ಟೇಜ್ಗಳಿದಾವೆ, ಅಲ್ಲೆಲ್ಲ ಇರ್ತವೆ, ಲೊಕೇಟ್ ಆಗಿರ್ತವೆ ಮಂಗಗಳು. ಅವಕ್ಕೆ ನೀರು ಹಣ್ಣು ಯಾರಾದ್ರೂ ವಾರಕ್ಕೆ 2 ಸರಿ ಕೊಟ್ರೆ ಸಾಕು. ನೀರಿಗೆ ಒಂದು ಪರ್ಮನೆಂಟ್ ಮಾಡ್ಬೇಕು, ತೊಟ್ಟಿ ತರ ಮಾಡಿ ಯಾರಾದ್ರೂ ದಯವಿಟ್ಟು ಮಾಡಂಗಿದ್ರೆ ಮಾಡ್ಬೋದು. ಒಂದು ಪಬ್ಲಿಕ್ ಕನ್ಸರ್ನ್ ಅನ್ನೋದಕ್ಕಿಂತ ಆ ಮೂಕ ಜೀವಿಗಳ ಮೇಲೆ ನಮಗೆ ದಯ ಇರಬೇಕು. ನಾವು ಮನುಷ್ಯರಾಗಿ, ಮಾನವ ಜೀವಕ್ಕೆ ಅಂತ ನನ್ಗನ್ಸುತ್ತೆ. ಮಾನವ ಜೀವಿಗಳಾಗಿ ಫಸ್ಟ್ ಕುಡಿಯಕ್ ನೀರು, ಸ್ವಲ್ಪ ಆಹಾರ, ಯಾರಾದ್ರೂ ದಿನಕ್ಕೆ ಯಾರು ಒಬ್ರು ಕಾಂಟ್ರಿಬ್ಯೂಷನ್, ಈ ಸರೌಂಡಿಂಗ್ ಇರೋರು ಅಥವಾ ಯಾರಾದ್ರೂ ನೀವು ವಿಡಿಯೋ ನೋಡ್ತಿರೋರು ಕಾಂಟ್ರಿಬ್ಯೂಷನ್ ನಿಮ್ ಕಡೆಯಿಂದ ಆದ್ರೆ ಮಾಡಿಸ್ಬೋದು. ಇಲ್ಲಿಗೆ ಏನ್ ದೊಡ್ಡ ವಿಷಯ ಅಲ್ಲ. ಎಲ್ಲೆಲ್ಲಿಂದನೋ ಏನೇನೋ ತಗೊಂಡೋಗಿ ಏನೋ ಮಾಡ್ತಾರೆ. ಇಲ್ಲಿಗೆ ಅವಕ್ಕೊಂದಿಷ್ಟು ನೀರು, ಆ ನೀರು ಮತ್ತೆ ಅವಕ್ಕೊಂದಿಷ್ಟು ಹಣ್ಣು, ಬಾಳೆಹಣ್ಣು. ಈಗ ಆಕ್ಚುಲಿ ಏನ್ ಗೊತ್ತಾ, ಅವಕ್ಕೆ ಹಣ್ಣು, ಹಸಿ ತರಕಾರಿಗಳು ಈ ತರ ಕೊಡ್ಬೇಕು ಹೊರ್ತು ಬಿಸ್ಕೆಟ್, ಬ್ರೆಡ್ ಆ ತರದ್ದು ಆಕ್ಚುಲಿ ಆ ತರ ಕೊಡ್ಲೇಬಾರ್ದು. ಅದು ರೊಟ್ಟಿನೂ ಅಲ್ಲ, ಅದು ಆರೋಗ್ಯನೂ, ಎನರ್ಜಿ ಇಮಿಡಿಯೇಟ್ ಆಗಿ ಸ್ವಲ್ಪ ಸಿಗ್ಬೋದು ಅಷ್ಟೇ, ಬಿಟ್ರೆ ಅದು ಆರೋಗ್ಯವಾದ ಇದು ಆಹಾರ ಅಲ್ಲ ಅದಕ್ಕೆ. ಮೂಕ್ ಪ್ರಾಣಿಗಳಿಗೆ ಬರೀ ಹಣ್ಣುಗಳೇ ಮಾತ್ರ ಅದಕ್ಕೆ ಶ್ರೇಷ್ಠವಾದ ಆಹಾರ, ತರಕಾರಿಗಳು. ದಯವಿಟ್ಟು ಯಾರಾದ್ರೂ ಈ ವಿಡಿಯೋ ನೋಡೋರಿದ್ರೆ ನೀವು ಕನ್ಸರ್ನ್ ಇದನ್ನ ತಿಳ್ಕೊಂಡು ನಿಮ್ ಕಡೆ ಯಾರ ಕಡೆ ನಾನು ಕಾಂಟ್ರಿಬ್ಯೂಷನ್ ಮಾಡಿಸ್ಬೋದು. ಇಲ್ಲಿ ಪೊಲಿಟಿಕಲ್ ಲೀಡರ್ ಇರ್ಬೋದು ಅಥವಾ ಪ್ರಾಣಿ ದಯಾ ಸಂಘದವ್ರು ಇರ್ಬೋದು. ಈ ತುಮಕೂರು ಸರೌಂಡಿಂಗ್ ಅಥವಾ ನೆಲಮಂಗಲ ಸರೌಂಡಿಂಗ್, ಇದು ನೆಲಮಂಗಲ ತಾಲೂಕಿಗೆ ಬರುತ್ತೆ, ಇದು ಬೆಂಗಳೂರು ಗ್ರಾಮಾಂತರ. ಸೊ ಇದು ಶಿವಗಂಗೆ ಬೆಟ್ಟದಲ್ಲಿ. ದಯವಿಟ್ಟು ನೀವು ಯಾರಾದ್ರೂ ಮಾಡೋರು, ಯಾರಾದ್ರೂ ಒಂದು ಕೆಲಸ, ಒಳ್ಳೆ ಕೆಲಸ ಮಾಡಬೇಕು ಅಂತ ದಯವಿಟ್ಟು ಮಾಡಬಹುದು. ಬಟ್ ನಮ್ ಕೈಲಿ ಇದು ಆಗಲ್ಲ. ಬಟ್ ಈ ವಿಡಿಯೋ ಮುಖಾಂತರ ಸಂದೇಶ ಯಾರಿಗಾದ್ರೂ ರೀಚ್ ಆದ್ರೆ, ನಿಮ್ ಕಡೆ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ವಿಡಿಯೋನ. ಅಂದ್ರೆ ಈ ಬೈಟ್ನ ಅಟ್ಲೀಸ್ಟ್ ನೀವು ಫುಲ್ ಶೇರ್ ಮಾಡಕ್ ಆಗದಿದ್ರು ಪರವಾಗಿಲ್ಲ, ಎಡಿಟ್ ಮಾಡ್ಕೊಂಡು ಬೇಕಾದ್ರೆ ಇದನ್ನ ಸಪರೇಟ್ ಆಗಿ ಹಾಕಿರ್ತೀವಿ ನಾವು, ಒಂದು ಎಡಿಟ್ ಮಾಡಿ ಅಲ್ವಾ. ಈ ವಿಡಿಯೋನ ದಯವಿಟ್ಟು ನೀವು ಶೇರ್ ಮಾಡಿ, ಇಲ್ಲಿರೋರು ಸರೌಂಡಿಂಗ್ ರೀಚ್ ಆಗ್ಲಿ. ಅಟ್ಲೀಸ್ಟ್ ಯಾರಿಗೆ ಶಕ್ತಿ ಇದೆ, ಆ ಶಕ್ತಿ ದೇವ್ರು ಯಾರಿಗೆ ಕೊಟ್ಟೇನೆ ಅದು ಅವ್ರು ಬಂದು ನೆರವೇರಿಸಬಹುದು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದ, ಎಲ್ಲ ಕನ್ನಡಿಗರಿಗೆ.